ಆತ್ಮೀಯ ಅರ್ಥಶಾಸ್ತ್ರ ವಿದ್ಯಾರ್ಥಿಗಳೇ, ಇವತ್ತಿನ ಸಂಖ್ಯಾಶಾಸ್ತ್ರದ ವಿಷಯದಲ್ಲಿ ಈ ಅಂಕಗಣಿತ ಸರಾಸರಿಯನ್ನು ಕಂಡುಹಿಡಿಯುವಾಗ ನಿರಂತರ ಶ್ರೇಣಿಯಲ್ಲಿ, ಯಾವ ಶ್ರೇಣಿಯಲ್ಲಿ? ನಿರಂತರ ಶ್ರೇಣಿಯಲ್ಲಿ ಲಘು ವಿಧಾನವನ್ನು ಬಳಸಿಕೊಂಡು, ಯಾವ ವಿಧಾನ? ಲಘು ವಿಧಾನವನ್ನು ಬಳಸಿಕೊಂಡು, ಅದಕ್ಕೆ ನಾವು ಶಾರ್ಟ್ಕಟ್ ಮೆಥಡ್ ಅಂತ ಕರಿತೀವಿ. ಈ ವಿಧಾನವನ್ನು ಬಳಸಿಕೊಂಡು ಅದು ಯಾವ ವಿಧಾನದಲ್ಲಿ? ನಿರಂತರ ಶ್ರೇಣಿಯಲ್ಲಿ, ಕಂಟಿನ್ಯೂಯಸ್ ಸೀರೀಸಲ್ಲಿ ಲಘು ವಿಧಾನವನ್ನು ಬಳಸಿಕೊಂಡು ಅಂಕಗಣಿತ ಸರಾಸರಿಯನ್ನು ಕಂಡುಹಿಡಿಯುವುದು ಹೇಗೆ ಎಂಬ ಮಾಹಿತಿಯನ್ನು ಇವತ್ತಿನ ತರಗತಿಯಲ್ಲಿ ಹಂಚಿಕೊಳ್ಳೋಣ. ಇಲ್ಲಿ ವಿದ್ಯಾರ್ಥಿಗಳೇ, ಲಘು ವಿಧಾನದ ಮೂಲಕ ನಾವು ಹೇಗೆ ಅಂಕಗಣಿತ ಸರಾಸರಿಯನ್ನು ಕಂಡುಹಿಡಿಬೇಕಂತಂದ್ರೆ ಅದಕ್ಕೊಂದು ಸೂತ್ರ ಇದೆ. ಸೂತ್ರ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ಎಫ್ ಡಿ ಕ್ಷಮೆ ಇರಲಿ, ಲಘು ವಿಧಾನವನ್ನು ಬಳಸಿಕೊಂಡು ಅಂಕಗಣಿತ ಸರಾಸರಿಯನ್ನು ಕಂಡುಹಿಡಿಯುವಂಥ ಸೂತ್ರ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಸಿಗ್ಮಾ ಎಫ್ ಡಿ ಡಿವೈಡ್ ಬೈ ಎನ್ ಅಂಥೇಳಿ. ಎನ್ ಅಂತಾದರೂ ಯೂಸ್ ಮಾಡ್ಕೋಬೋದು ಅಥವಾ ನೀವು ಎಫ್ ಅಂತಾದರೂ ಯೂಸನ್ನು ಮಾಡ್ಕೋಬೋದು. ಓಕೆನಾ? ಸಿಗ್ಮಾ ಎಫ್ ಡಿ ಎ ಪ್ಲಸ್ ಸಿಗ್ಮಾ ಎಫ್ ಡಿ ಡಿವೈಡ್ ಬೈ ಎನ್ನು ಅಥವಾ ಎಫ್ ಅಂತೇಳಿ ನೀವು ಎರಡರಲ್ಲಿ ಒಂದು ಕೂಡ ಬಳಸ್ಬೋದು. ಏನು ಸೂತ್ರ ಇದೆ? ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಸಿಗ್ಮಾ ಎಫ್ ಡಿ ಡಿವೈಡ್ ಬೈ ಎನ್ ಅಥವಾ ಎಫ್ ಅಂತೇಳಿ. ಓಕೆನಾ? ಇದು ಲಘು ವಿಧಾನದ ಮೂಲಕ ಅಂಕಗಣಿತ ಸರಾಸರಿಯನ್ನು ಕಂಡುಹಿಡಿಯುವಂಥ ಸೂತ್ರ ಆಗಿದೆ. ಇಲ್ಲಿ ಎ ಅಂತಂದರೆ ನಿಮಗೆ ಹಿಂದಿನ ತರಗತಿಯಲ್ಲಿ ತಿಳಿಸಿರುವ ಹಾಗೆ ಕಲ್ಪಿತ ಸರಾಸರಿ ಅಂತೇಳಿ ನಾವು ಇಲ್ಲಿ ಕರಿತೀವಿ. ಈಗ ಇಲ್ಲಿ ನಮಗೆ ಲೆಕ್ಕವನ್ನು ಮಾಡಬೇಕಂದ್ರೆ ನಮ್ಗೆ ಎಫ್ ಡಿ ವ್ಯಾಲ್ಯೂ ಗೊತ್ತಾಗಬೇಕು. ಡಿ ವ್ಯಾಲ್ಯೂ ಗೊತ್ತಾದ್ಮೇಲೆ ಎಫ್ ಡಿ ವ್ಯಾಲ್ಯೂ ಗೊತ್ತಾದ್ರೆ ಆ ವ್ಯಾಲ್ಯೂವನ್ನು ಬಳಸಿಕೊಂಡು ನಾವೇನು ಮಾಡ್ಬೋದು? ಅಂಕಗಣಿತ ಸರಾಸರಿಯನ್ನು ಸುಲಭವಾಗಿ ಕಂಡು ಹಿಡಿಬಹುದು. ಅದು ಹೇಗೆ ಎಂಬುದನ್ನು ಈ ಮುಂದಿನ ಉದಾಹರಣೆ ಮೂಲಕ ನಿಮಗೆ ತಿಳಿಸಿಕೊಡುವಂಥ ಕೆಲಸವನ್ನು ಮಾಡ್ತೇನೆ. ಬನ್ನಿ, ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ನಿಮಗೇನಾದರೂ ಅಂಕಗಣಿತ ಸರಾಸರಿಯನ್ನು ಕಂಡುಹಿಡಿಯಂತಂದ್ರೆ ಅದು ಶಾರ್ಟ್ಕಟ್ ಮೆಥಡಲ್ಲಿ ಏನಾದರೂ ಈ ಥರ ಅಂಕಿಅಂಶ ಕೊಟ್ಟು ನಿಮಗೆ ಕಂಡುಹಿಡಿ ಅಂತಂದ್ರೆ ನೀವು ಪ್ರಾರಂಭದಲ್ಲಿ ಏನು ಮಾಡಿ ವಿದ್ಯಾರ್ಥಿಗಳೇ, ಈಗ ಕೊಟ್ಟಂಥ ಟೇಬಲ್ ಒಳಗಡೆ ಒಂದು 2-3 ಕಾಲಮನ್ನು ಮಾಡ್ಕೋರಿ. ಒಂದು ಕಾಲಮು, ಓಕೆನಾ? ಇನ್ನೊಂದನ್ನು ಮಾಡ್ಕೋರಿ, ಇನ್ನೊಂದು ಕಾಲಮನ್ನು ಮಾಡ್ಕೋಬೇಕು. ಓಕೆನಾ? 2 ಆಯಿತು. ಇನ್ನೊಂದು ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ, ಇನ್ನೊಂದು, 2 ಆಯಿತು. ಈ ಥರ 3 ಕಾಲಮನ್ನು ಮಾಡಿಕೊಂಡು ಸಿದ್ಧತೆಯನ್ನು ಮಾಡ್ಕೋಬೇಕು. ಮೊದಲನೇ ಕಾಲಮು ಈ ಥರ ಇದನ್ನು ಮಾಡ್ಕೋರಿ. ಓಕೆನಾ? ಟೇಬಲನ್ನು ನೀಟಾಗಿ ನೀವು ವಿದ್ಯಾರ್ಥಿಗಳು ಏನು ಮಾಡಬೇಕು? ಎಕ್ಸಾಮಲ್ಲಿ ಅತಿ ಹೆಚ್ಚು ಅಂಕವನ್ನು ಗಳಿಸ್ಬೇಕಂತಂದ್ರೆ ಟೇಬಲನ್ನು ಸರಿಯಾಗಿ ಹಾಕಿಕೊಳ್ಳುವುದು ತುಂಬ ಅವಶ್ಯಕವಾಗಿರ್ತದೆ. ಟೇಬಲನ್ನು ಹಾಕಿಕೊಂಡು, ಓಕೆನಾ? ನಿಮಗೆ ಟೇಬಲ್ ಎಷ್ಟು ಚೆಂದ ಇರುತ್ತಲ್ಲ ಅಷ್ಟು ಚೆನ್ನಾಗಿ ನೀವೇನು ಮಾಡ್ಬೋದು? ಉತ್ತರವನ್ನು ಎಕ್ಸಾಮ್ ಒಳಗೆ ಬಿಂಬಿಸಲು ಸಾಧ್ಯ ಆಗ್ತದೆ. ಓಕೆನಾ? ಹಿಂಗೆ ಕೊಟ್ಮೇಲೆ ಏನು ಮಾಡಿ ವಿದ್ಯಾರ್ಥಿಗಳೇ, ಇಲ್ಲಿ ನೀವು ಎಮ್ ಅಂತೇಳಿ ಹಾಕೋಬೇಕು. ಯಾವುದನ್ನು? ಎಮ್ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಈಗ ಎಮ್ ಅಂದ್ರೇನು? ಮಧ್ಯ ಬೆಲೆ ಅಂತೇಳಿ ನಾವು ಹಿಂದಿನ ತರಗತಿಯಲ್ಲಿ ಚರ್ಚೆಯನ್ನು ಮಾಡಿದ್ದೇವೆ. ಮಧ್ಯ ಬೆಲೆಯನ್ನು ಕಂಡುಹಿಡಿಯೋದು ಹೇಗೆ? ಕೊಟ್ಟಂಥ ಅಂಕಗಳಲ್ಲಿ ಇವೆರಡನ್ನು ಕೂಡಿಸಿ ನಾವು ಏನು ಮಾಡಬೇಕು? 2ರಿಂದ ಭಾಗಿಸಬೇಕು. 2 ಕೂಡಿಸಿದಾಗ 10 ಆಗ್ತದೆ. ಡಿವೈಡ್ ಬೈ 2ರಿಂದ ಭಾಗಿಸಿದಾಗ ಇಲ್ಲಿ ಉತ್ತರ ಎಷ್ಟು ಬಂತು? 5 ಬರುತ್ತದೆ. ಓಕೆನಾ? ಈ 5 ಬಂದ ಮೇಲೆ ವಿದ್ಯಾರ್ಥಿಗಳು ನೀವೇನು ಮಾಡಬೇಕು? ಆಮೇಲೆ ಮುಂದೆ ಈ 10 ಮತ್ತು 20ಅನ್ನು 2 ಕೂಡಿಸಿದಾಗ 30 ಆಗ್ತದೆ. 30 ಡಿವೈಡ್ ಬೈ 2ರಿಂದ ಭಾಗಿಸಿದಾಗ ನಿಮಗೆ ಮಧ್ಯ ಬೆಲೆ ಎಷ್ಟಾಗ್ತದೆ? ಇಲ್ಲಿ 15. ಇದೇ ತೆರನಾಗಿ ಉಷ್ಟನ್ನು ಕೂಡಿಸ್ಬೇಕು. 20 ಮತ್ತು 30ಅನ್ನು ಕೂಡಿಸಿದಾಗ 50 ಆಗ್ತದೆ. 50ಅನ್ನು 2ರಿಂದ ಭಾಗಿಸಿದಾಗ ನಿಮಗಿಲ್ಲಿ 25 ಬರುತ್ತದೆ. ಓಕೆನಾ? 25. ಆಮೇಲೆ 30 ಮತ್ತು 40ಅನ್ನು ಕೂಡಿಸಿದಾಗ 70 ಆಗ್ತದೆ. 70ಅನ್ನು 2ರಿಂದ ಭಾಗಿಸಿದಾಗ ಇಲ್ಲಿ 35 ಬರುತ್ತದೆ. 35. ಆಮೇಲೆ 40 ಮತ್ತು 50ಅನ್ನು ಕೂಡಿಸಿದಾಗ 90 ಆಗ್ತದೆ. ಅದನ್ನು 2ರಿಂದ ಭಾಗಿಸಿದಾಗ ಇಲ್ಲಿ ಬರುವಂಥ ಉತ್ತರ 45 ಆಗುತ್ತದೆ. ಓಕೆನಾ? ಈ ತೆರನಾಗಿ ಏನು ಮಾಡಬೇಕು ವಿದ್ಯಾರ್ಥಿಗಳೇ?
ಮಧ್ಯ ಬಿಂದುವನ್ನು ನೀವು ಮಧ್ಯ ಬೆಲೆಯನ್ನು ಕಂಡು ಹಿಡಿಬೇಕು. ಮಧ್ಯ ಬಿಂದುವನ್ನು ಕಂಡುಹಿಡಿದ ಮೇಲೆ ನಿಮಗೆ ಡಿ ಕಂಡುಹಿಡಿಬೇಕಲ್ಲ. ಡಿಯನ್ನು ಕಂಡುಹಿಡಿಬೇಕಾದ್ರೆ ನೀವೇನು ಮಾಡಬೇಕು, ಇಲ್ಲಿ ಮುಂದಿನ ಕಾಲಮ್ ಒಳಗಡೆ ಡಿ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಎ ಅಂತೇಳಿ, ಎಕ್ಸ್ ಮೈನಸ್ ಎ. ಓಕೆನಾ. ಇಲ್ಲಿ ನೀವೇನು ಮಾಡಬೇಕು, ಎ ಅಂತಂದ್ರೆ ಕಲ್ಪಿತ ಸರಾಸರಿಯನ್ನು ಕಲ್ಪನೆ ಮಾಡ್ಕೋಬೇಕು. ನಾನು ಇಲ್ಲಿ ಕೊಟ್ಟಂಥ ಇಲ್ಲಿ ಏನು ಮಧ್ಯ ಬಿಂದುಗಳು ಅದಾವಲ್ಲ, ಈ ಮಧ್ಯ ಬಿಂದುಗಳಲ್ಲಿ ಕೊಟ್ಟಂಥ ಕಲ್ಪಿತ ಸರಾಸರಿಯನ್ನು ನಾನು 25 ಅಂತೇಳಿ ಆಯ್ಕೆಯನ್ನು ಮಾಡ್ಕೋತೇನೆ. ಇಲ್ಲಿ ನೋಡಿರಿ 25. ಈ 25ಅನ್ನು ಕಲ್ಪಿತ ಸರಾಸರಿ ಅಂತ ಆಯ್ಕೆ ಮಾಡ್ಕೋತೇನೆ. ಹೀಗಾಗಿ ಕಲ್ಪಿತ ಸರಾಸರಿ ಎಷ್ಟಾಗ್ತದೆ, 25 ಆಗುತ್ತದೆ. ಓಕೆನಾ. ಈ 25 ಆದಮೇಲೆ ವಿದ್ಯಾರ್ಥಿಗಳು ನೀವೇನು ಮಾಡಬೇಕು, ಆ ಎಮ್ ಏನಿದೆಯಲ್ಲ ಆ ಎಮ್ ಒಳಗೆ ಇವುಗಳನ್ನು ಕಳೆದುಕೋತಾ ಹೋಗಬೇಕು. ಎಕ್ಸ್ ಅಂದರೆ ಎಮ್ ಅಂದರೂ ಒಂದೇ, ಇಲ್ಲಿ ಎಕ್ಸ್ ಅಂದರೂ ಕೂಡ ಒಂದೇ ಆಗ್ತದೆ, ಎರಡು ಒಂದೇ ಅಂತ ತಿಳ್ಕೋಬೇಕು. ಇಲ್ಲಿ ನೋಡಿರಿ, ಈ ಎಕ್ಸ್ ಅಥವಾ ಎಮ್ ಏನಿದೆಯಲ್ಲ ಇಲ್ಲಿ 25ರಿಂದ ಕಳೀತಾ ಹೋಗಬೇಕು. ಇಲ್ಲಿ ನೋಡಿ 5, ಎಕ್ಸ್ ಅಂದರೆ 5. ಓಕೆನಾ. ಎ ಅಂದರೆ -25 ಕಳೆದಾಗ ನಮ್ಗೆ ಬರುವಂಥ ಉತ್ತರ ಎಷ್ಟಾಗುತ್ತೆ, ಇಲ್ಲಿ -20 ಆಗುತ್ತದೆ. ಓಕೆನಾ. ಅದೇ ರೀತಿಯಲ್ಲಿ 15 - 10 ಅಂತಂದ್ರೆ 15 - 20 ಅಂದ್ರೆ ಇಲ್ಲಿ -10 ಆಗ್ತದೆ. ಅದೇ ರೀತಿ 25 25 ಕಳೆದ್ರೆ ಇಲ್ಲಿ 0 ಬರುತ್ತದೆ. ಆಮೇಲೆ 35 - 20 ಅಂತಂದ್ರೆ 10 ಆಗ್ತದೆ. 45 - 20 ಅಂದರೆ ಇಲ್ಲಿ 20 ಆಗುತ್ತದೆ. ಈ ತೆರನಾಗಿ ಈ ಕೊಟ್ಟಂಥ ಕಲ್ಪಿತ ಸರಾಸರಿ ಏನಿರುತ್ತಲ್ಲ, ಈ ಕಲ್ಪಿತ ಸರಾಸರಿಯಿಂದ ಎಕ್ಸ್ ಒಳಗೆ ನೀವು ಕಳೆದುಕೊಳ್ತಾ ಹೋದಾಗ ನಿಮಗೆ ಡಿ ವ್ಯಾಲ್ಯೂ ಗೊತ್ತಾಗ್ತದೆ. ಈಗ ಡಿ ಸಿಕ್ಕ ಮೇಲೆ ನೀವೇನು ಮಾಡಬೇಕು ವಿದ್ಯಾರ್ಥಿಗಳೇ, ಎಫ್ ಡಿಯನ್ನು ಕಂಡುಹಿಡಿಬೇಕು. ಎಫ್ ಡಿಯನ್ನು. ಓಕೆನಾ. ಇಲ್ಲಿ ನಿಮಗೆ ಡಿ ಸಿಕ್ಕಿದೆ, ಇಲ್ಲಿ ಎಫ್ ಇದೆ. ಓಕೆನಾ. ಇಲ್ಲಿ ಎಫ್, ಇಲ್ಲಿ ಡಿ ಇದೆ. ಈಗ ಎಫ್ ಮತ್ತು ಡಿಯನ್ನು ನೀವೇನು ಮಾಡಬೇಕು, ಎರಡು ಗುಣಾಕಾರ ಮಾಡ್ಕೋಬೇಕು. 20 ಇಂಟು 12 ಅಂತಂದ್ರೆ ಇದು -240 ಆಗುತ್ತದೆ. -240. ಆಮೇಲೆ -10 ಮತ್ತು 15 ಅಂತಂದ್ರೆ ಇಲ್ಲಿ ಎಷ್ಟಾಗ್ತದೆ, -150 ಆಗುತ್ತದೆ. -150. ಓಕೆನಾ. ಇಲ್ಲಿ ಗುಣಾಕಾರ ಮಾಡ್ಕೋಬೇಕು. ಆಮೇಲೆ 28ರ ಶೂನ್ಯವನ್ನು ಭಾಗಿಸಿದಾಗ ಬರುವಂಥ ಉತ್ತರ 0 ಬರ್ತದೆ. ಆಮೇಲೆ 10 ಇಂಟು 25ಅನ್ನು ಗುಣಾಕಾರ ಮಾಡಿದಾಗ ಇಲ್ಲಿ 250 ಬರುತ್ತದೆ. 250. ಆಮೇಲೆ 20 ಇಂಟು 20 ಮಾಡಿದರೆ ಇಲ್ಲಿ ಉತ್ತರ 400 ಬರುತ್ತದೆ. ಈ ಥರ ಬಂದಮೇಲೆ ಈ ಎಫ್ ಡಿ ಏನಿದೆ ಇವೆರಡನ್ನ ಕೂಡಿಸ್ಬೇಕು. ಇಲ್ಲಿ ನೋಡಲಿ, 240 ಮತ್ತು 150ಅನ್ನು ಕೂಡಿಸಿದಾಗ ನಿಮಗೆ ಬರುವಂಥ ಉತ್ತರ ಎಷ್ಟು ಬರುತ್ತೆ ವಿದ್ಯಾರ್ಥಿಗಳೇ, ಆ ಉತ್ತರವನ್ನು ಸೂಕ್ಷ್ಮವಾಗಿ ನೀವು ವಿದ್ಯಾರ್ಥಿಗಳು ಕಂಡುಹಿಡಬೇಕು. ಇಲ್ಲಿ 290 ಮೈನಸ್ 390 ಆಯಿತು, 390. ಓಕೆನಾ. ಈ ಎರಡನ್ನು ಕೂಡಿಸ್ರಿ. 400 ಮತ್ತು 250ಅನ್ನು ಕೂಡಿಸಿದಾಗ 650 ಆಗ್ತದೆ. ಈಗ 650 ಮೈನಸ್ 390ರಲ್ಲಿ ಕಳಿಬೇಕು. ಕಳೆದಾಗ ನೀವು ಬರುವಂಥ ಉತ್ತರ 260 ಬರುತ್ತದೆ. ಹೀಗಾಗಿ ಸಿಗ್ಮಾ ಎಫ್ ಡಿ ಈಸ್ ಈಕ್ವಲ್ ಟು ಎಷ್ಟು ಬಂತು, 260 ಬರ್ತದೆ. ಓಕೆನಾ. ಈ ತೆಗೆನಾಗಿ 260 ಹಿಡ್ಕೋಬೇಕು. ಆಮೇಲೆ ಇಲ್ಲಿ ಎಫ್ ಇದೆಯಲ್ಲ, ಈ ಎಫನ್ನು ಕೂಡಿಸ್ರಿ. ಎಫ್ ಈಸ್ ಈಕ್ವಲ್ ಟು ಎಷ್ಟು ಬರ್ತದೆ, 100 ಬರ್ತದೆ. ಓಕೆನಾ. ಈ ಥರ ಬಂದಮೇಲೆ ಬೇಕಾದ್ರೆ ವಾಪಸ್ ಹೇಳ್ತಾ ನೋಡ್ರಿ, ಈ ಕಾಲಮು ಮತ್ತು ಈ ಕಾಲಮು ಆಲ್ರೆಡಿ ಎಕ್ಸಾಮ್ ಒಳಗೆ ಕೊಡಲಾಗ್ತದೆ. ಈ ಕೊಟ್ಟ ಮೇಲೆ ನೀವು ಶಾರ್ಟ್ಕಟ್ ವಿಧಾನದಲ್ಲಿ ಏನಾದರೂ ಅಂಕಗಣಿತ ಸರಾಸರಿಯನ್ನು ಕಂಡುಹಿಡಿ ಅಂತಂದ್ರೆ ಈ ಕೊಟ್ಟಂಥ ಅಂಕಗಳಲ್ಲಿ ಪ್ರಾರಂಭದಲ್ಲಿ ಏನು ಮಾಡಿರಿ, ಮಧ್ಯ ಬೆಲೆಯನ್ನು ಎಮ್ ಅಂತಾದರೂ ಹಚ್ಕೋಬಹುದು, ಎಕ್ಸ್ ಅಂತಾದರೂ ಹಚ್ಕೋಬಹುದು. ಮಧ್ಯ ಬೆಲೆಯನ್ನು ಕಂಡುಹಿಡಿರಿ. ಮಧ್ಯ ಬೆಲೆಯನ್ನು ಕಂಡುಹಿಡಿಬೇಕಂತಂದರೆ ಇವನ್ನ ಎರಡು ಕೂಡಿಸಿ 2ರಿಂದ ಭಾಗಿಸಬೇಕು. ಎಲ್ಲ ಮಧ್ಯ ಬೆಲೆ ಬಂದು ಈ ಮಧ್ಯ ಬೆಲೆ ಬಂದ ಮೇಲೆ ಈ ಮಧ್ಯ ಬೆಲೆಯಲ್ಲಿ ಒಂದು ಕಲ್ಪಿತ ಸರಾಸರಿಯನ್ನು ನೀವು ಆಯ್ಕೆ ಮಾಡ್ಕೋಬೇಕು. ಇಲ್ಲಿ ನಾ ಏನು ಮಾಡೀನಿ, 25ಅನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ. ಇಲ್ಲಿ ಮೇಲ್ಗಡೆ 2 ಕೆಳಗಡೆ 2 ಬಿಟ್ಟು ಮಧ್ಯ ಬೆಲೆ ಯಾವುದು ಬರುತ್ತಲ್ಲ ಅದನ್ನು ಕಲ್ಪಿತ ಸರಾಸರಿಯಾಗಿ ನೀವು ಆಯ್ಕೆಯನ್ನು ಮಾಡ್ಕೋಬೇಕು. ಕಲ್ಪಿತ ಸರಾಸರಿಯನ್ನು ಆಯ್ಕೆ ಮಾಡ್ಕೊಂಡ್ಮೇಲೆ ಇದು ಎ ಅಂದರೆ 25 ಬಂತು. ಆ 25ಅನ್ನು ನೀವು ಎಕ್ಸ್ ಅಥವಾ ಎಮ್ ಒಳಗೆ ಕಳೀತಾ ಹೋಗಬೇಕು. ಇಲ್ಲಿ ನೋಡಿರಿ, 5 ಮೈನಸ್ 25 ಅಂತಂದ್ರೆ ಇಲ್ಲಿ -20 ಬಂತು. 15 - 25 ಅಂತಂದ್ರೆ -10 ಬರ್ತದೆ. 25 - 25 0 ಬರ್ತದೆ. 35 - 25 10 ಬರ್ತದೆ. 45 - 25 20 ಬರ್ತದೆ. ಈಗ ಡಿ ಬಂದ ಮೇಲೆ
ಈ ಡಿ ಮತ್ತು ಇಲ್ಲಿ ಎಫ್ ಇದೆಯಲ್ಲ, ಈ ಡಿ ಮತ್ತು ಎಫ್ ಅನ್ನು ನೀವೇನು ಮಾಡಬೇಕು, ಎರಡು ಗುಣಾಕಾರವನ್ನು ಮಾಡ್ಕೋತಾ ಹೋಗಬೇಕು. ಗುಣಾಕಾರ ಮಾಡಿದಾಗ ಈ ಥರ ಬರ್ತದೆ. ಬಂದಮೇಲೆ ಈ ಎರಡು ಸಂಖ್ಯೆಗಳು ಏನು ಮೈನಸ್ ಇರ್ತಾವಲ್ಲ, ಈ ಎರಡು ಸಂಖ್ಯೆಗಳ ಮೈನಸನ್ನು ಕೂಡಿಸಿ -390 ಬರ್ತದೆ. ಈ ಕೆಳಗಡೆ ಪ್ಲಸ್ ಇರುವಂಥ ಎರಡನ್ನು ಕೂಡಿಸ್ರಿ, ಅದು 650 ಬರ್ತದೆ. ಬಂದಮೇಲೆ 650 ಒಳಗೆ -390 ಕಳೀರಿ. ಕಳೆದ ಮೇಲೆ ನಿಮ್ಗೆ ಎಷ್ಟು ಬರ್ತದೆ, 260 ಬರ್ತದೆ. ಅದು ಬಂದಂಥದ್ದು ಸಿಗ್ಮಾ ಎಫ್ ಡಿ ಆಗ್ತದೆ. ಇಲ್ಲಿ ಎಫ್ ಅಂತಂದ್ರೆ 100 ಆಗ್ತದೆ. ಈಗ ಇಷ್ಟು ಬಂದಮೇಲೆ ನೀವೇನು ಮಾಡಬೇಕು, ಸೂತ್ರವನ್ನು ಹಚ್ಕೊಂಡು ಲೆಕ್ಕವನ್ನು ಮಾಡಬೇಕಾಗ್ತದೆ. ಸೂತ್ರ ಏನಿದೆ, ಎಕ್ಸ್ ಬಾರ್ = a ಪ್ಲಸ್ ಸಿಗ್ಮಾ ಎಫ್ ಡಿ ಡಿವೈಡ್ ಬೈ ಎಫ್ ಅಥವಾ ಎನ್ ಅಂತಿದೆ. ಓಕೆನಾ. ಎ ಅಂದರೆ ಎಷ್ಟಿದೆ, ಎ ಅಂದರೆ 25 ತೆಗೆದುಕೊಳ್ಳಲಾಗಿದೆ. ಹೌದಲ್ಲ ವಿದ್ಯಾರ್ಥಿಗಳೇ, 25. ಎಫ್ ಡಿ ಅಂದರೆ 260 ಬರ್ತದೆ, ಡಿವೈಡ್ ಬೈ 100 ಆಗುತ್ತದೆ. ಈ 100 ಆದಮೇಲೆ 100 ಇದನ್ನು 2 ಭಾಗಿಸಿದಾಗ ನಮಗೆ ಎಷ್ಟು ಬರ್ತದೆ, 2.6 ಬರುತ್ತದೆ. 2.6. ಆ 2.6 ಬಂದಮೇಲೆ ನೀವೇನು ಮಾಡಬೇಕು ವಿದ್ಯಾರ್ಥಿಗಳೇ, 2.6 ಬಂದಮೇಲೆ ನೀವು 25 ಉಳಿತಲ್ಲಿ 25, ಓಕೆನಾ, ಪ್ಲಸ್ 2.6 ಇವೆರಡನ್ನು ನೀವು ಕೂಡಿಸ್ಬೇಕಾಗ್ತದೆ. ಕೂಡಿಸಿದಾಗ ನಿಮ್ಗೆ ಏನು ಬರ್ತದೆ, ಸಿಗ್ಮಾ ಎಕ್ಸ್ ಬಾರ್ = 2 ಕೂಡಿಸಿದ್ರೆ 27.6 ಅಂಕಗಣಿತ ಸರಾಸರಿ ಬರುತ್ತದೆ. ಓಕೆನಾ. ತುಂಬ ಈಜಿ ಇದೆ. ಸೂತ್ರವನ್ನು ಹಚ್ಕೋಬೇಕು. ಎ ಅಂತಂದ್ರೆ ನಾವು 25 ತೆಗೆದುಕೊಂಡಿದ್ದೇವೆ, ಇಲ್ಲಿ 25, ಇಲ್ಲಿ 25 ನೋಡಿ, 25. ಎ ಅಂದರೆ 25 ಆಯಿತು. ಆಮೇಲೆ ಸಿಗ್ಮಾ ಎಫ್ ಡಿ ಅಂದರೆ ಎಷ್ಟು ಬಂದಿದೆ, 260 ಬಂದಿದೆ. ಓಕೆನಾ. ಅಲ್ಲಿ 260 ಇಲ್ಲಿ ಹಚ್ಕೋಬೇಕು ನೀವು. ಆ 260 ಎಫ್ ಇಂದ ಭಾಗಿಸಬೇಕು. ಭಾಗಿಸಿದಾಗ ನಿಮಗೆ 2.6 ಬರ್ತದೆ. ಬಂದಮೇಲೆ ಇಲ್ಲಿ 25 ಐತಿ, ಇಲ್ಲಿ ಪ್ಲಸ್ ಚಿಹ್ನೆ ಇದೆ. ಆ ಪ್ಲಸ್ಸು ಮತ್ತು 22 ಕೂಡಿಸಿದಾಗ ನಿಮ್ಗೆ ಎಷ್ಟು ಬರ್ತದೆ, 27.6 ಬರುತ್ತದೆ. ಓಕೆನಾ. ಈ ರೀತಿಯಾಗಿ ನೀವೇನು ಮಾಡ್ಬೋದು, ಶಾರ್ಟ್ಕಟ್ ಮೆಥಡನ್ನು ಬಳಸಿಕೊಂಡು ಅಂಕಗಣಿತ ಸರಾಸರಿನ ಸುಲಭವಾದಂಥ ವಿಧಾನಗಳ ಮೂಲಕ ನೀವು ಕಂಡು ಹಿಡಿಬಹುದು. ಓಕೆನಾ. ಇಷ್ಟು ವಿದ್ಯಾರ್ಥಿಗಳೇ ಅಂಕಗಣಿತ ಸರಾಸರಿಯನ್ನು ಕಂಡುಹಿಡಿಯುವಂಥ ವಿಧಾನ ಆಗಿದೆ. ತುಂಬ ಈಜಿ ಇದೆ. ನಿಧಾನವಾಗಿ ನೀವು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ರೆ ನಿಮಗೆ ಈ ಮಾಹಿತಿ ಏನಾಗ್ತದೆ, ಸಂಪೂರ್ಣವಾಗಿ ನೀವು ಬೇಕಾದ ಸಮಯದಲ್ಲಿ ಕೂಡ ಈ ಲೆಕ್ಕವನ್ನು ಕೇಳಿದ್ರೆ ಕಣ್ಮುಚ್ಚಿ ನೀವೇನು ಮಾಡ್ಬೋದು, ಈ ಲೆಕ್ಕವನ್ನು ಉತ್ತರವನ್ನು ಬರೀಬೋದು. ಓಕೆನಾ. ಇಲ್ಲಿಯ ತನಕ ತರಗತಿ ವೀಕ್ಷಣೆ ಮಾಡಿದ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು. ನಮಸ್ಕಾರ.